ಎಲ್ಲರಿಗೂ ನಮಸ್ಕಾರ. MND ಲಾಯರ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಡ್ವೊಕೇಟ್ MND. ಸ್ನೇಹಿತರೆ, ಇವತ್ತಿನ ದಿನ ಒಂದು ಕಾನೂನಿನ ವಿಚಾರವನ್ನು ತಮ್ಮ ಮುಂದೆ ತಂದಿದ್ದೇನೆ, ಪ್ರಸ್ತಾಪ ಮಾಡಬೇಕು ಅಂತೇಳಿ ಇಚ್ಛೆ ಪಟ್ಟಿದ್ದೇನೆ. ಸ್ನೇಹಿತರೆ, ಏನು ಅಂತಂದರೆ, ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಕೇಸಿಗೆ ಸಂಬಂಧಪಟ್ಟ ಹಾಗೆ, ದಾವೆಗೆ ಸಂಬಂಧಪಟ್ಟ ಹಾಗೆ ನೀವು ವಕೀಲರ ಜೊತೆಯಲ್ಲಿ ಕಿರಿಕಿರಿ ಮಾಡಿಕೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಅಥವಾ ಮನಸ್ತಾಪ ಮಾಡಿಕೊಳ್ಳತಕ್ಕಂಥ ಒಂದು ಸಂದರ್ಭದಲ್ಲಿ ನೀವು ಕೆಲವು ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಯಾಕೆ ಅಂತಂದ್ರೆ, ನೀವು ವಕಾಲತ್ತಿಗೆ ಸಹಿ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಆ ವಕೀಲರಿಗೆ ಯಾವ ಯಾವ ಹಕ್ಕು ಮತ್ತು ಅಧಿಕಾರಗಳನ್ನು ಕೊಟ್ಟಿದ್ದೀರಾ ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಅಂದರೆ ನನ್ನ ಅರ್ಥ ನಿಮಗೆ ಆಗಿದೆ ಅಂತೇಳಿ ತಿಳ್ಕೊಳ್ತಾ ಇದ್ದೇನೆ. ಯಾವುದಾದರೂ ನಿಮ್ಮ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲರ ಜೊತೆಯಲ್ಲಿ ಕಿರಿಕಿರಿ, ಮನಸ್ತಾಪ, ಜಗಳ ಮಾಡಿಕೊಳ್ತಕ್ಕಂಥ ಒಂದು ಪೂರ್ವದಲ್ಲಿ ಅವರಿಗೆ ನೀವು ವಕಾಲತ್ತಿಗೆ ಸಹಿ ಮಾಡತಕ್ಕಂಥ ಸಂದರ್ಭದಲ್ಲಿ, ಸಹಿಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವ ಯಾವ ಹಕ್ಕು ಮತ್ತು ಅಧಿಕಾರಗಳನ್ನು ನೀವು ವಕೀಲರಿಗೆ ಕೊಟ್ಟಿದ್ದೀರಾ ಎಂಬತಕ್ಕಂಥದ್ದನ್ನು ತಿಳಿದುಕೊಳ್ಬೇಕು. ಸ್ನೇಹಿತರೆ, ಈ ವಿಚಾರಗಳನ್ನು ನಾನು ನಿಮಗೆ ತಿಳಿಸೋದಕ್ಕಿಂತ ಪೂರ್ವದಲ್ಲಿ ನನ್ನ ಚಾನಲ್ ಆಗಿರ್ತಕ್ಕಂಥ MND ಲಾಯರ್ ಚಾನಲ್ ಅನ್ನು ಇದುವರೆಗೂ ನೋಡದೇ ಇರತಕ್ಕಂಥವ್ರು ನೋಡ್ರಿ. ಒಂದು ಪಕ್ಷ ಇಷ್ಟವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಮುಖ್ಯವಾದ ಒಂದು ವಿಚಾರಕ್ಕೆ ಈಗ ಬರ್ತಾ ಇದ್ದೇನೆ. ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಮೇಲೆ ಯಾವುದಾದರೂ ಸಹ ಒಂದು ಪ್ರಕರಣವನ್ನ, ಕೇಸನ್ನ ಅಥವಾ ದಾವೆಯನ್ನ ಹೂಡಿದಂತಹ ಒಂದು ಸಂದರ್ಭದಲ್ಲಿ, ಅಥವಾ ತಾವುಗಳು ಯಾವುದಾದರೂ ಒಬ್ಬೊಂದು ಆಸ್ತಿಗೆ ಸಂಬಂಧಪಟ್ಟಂತೆ ಅಥವಾ ಇನ್ಯಾವುದಾದರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿಯ ಮೇಲೆ ಅಥವಾ ಇತರ ವ್ಯಕ್ತಿಗಳ ಮೇಲೆ ನೀವು ಯಾವುದಾದರೂ ಸಹ ಒಂದು ಪ್ರಕರಣವನ್ನ, ಕೇಸನ್ನ ಅಥವಾ ದಾವೆಯನ್ನ ಹೂಡಲು ಇಚ್ಛಿಸಿದಂತಹ ಒಂದು ಸಂದರ್ಭದಲ್ಲಿ ತಾವು ವಕೀಲರನ್ನ ಭೇಟಿಯಾಗ್ತೀರಾ. ವಕೀಲರನ್ನ ಭೇಟಿಯಾದ ನಂತರವಾಗಿ ವಕೀಲರಿಗೆ ಆ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನು ನೀವು ಅವರಿಗೆ ಕೊಡ್ತೀರಾ. ಸಂಪೂರ್ಣ ಮಾಹಿತಿಯನ್ನು ಕೊಟ್ಟ ಆದ ನಂತರವಾಗಿ ವಕೀಲರು ವಕಾಲತ್ತು ಫಾರಂ ಅನ್ನು ಕೊಡ್ತಾರೆ. ಆ ವಕಾಲತ್ ಫಾರಂಗೆ ನೀವು ಸಹಿ ಮಾಡ್ತೀರಾ. ನಂತರವಾಗಿ ಏನೋ ಅವರಿಗೆ ತಮ್ಮಲ್ಲಿ ಇರ್ತಕ್ಕಂಥ ಒಂದು ಫೀಸನ್ನು ಅವರಿಗೆ ಕೊಡ್ತೀರಾ. ನಂತರವಾಗಿ ಅಲ್ಲಿಗೆ ನಿಮಗೆ ಸಂಪೂರ್ಣವಾಗಿ ಮುಗಿತು. ವಕೀಲರಿಗೆ ಹೋಗಿ ವಕಾಲತ್ತನ್ನು ಕೊಟ್ಟಿದ್ದೇವೆ, ವಕಾಲತ್ತಿಗೆ ಸಹಿ ಮಾಡಿ ಕೊಟ್ಟಿದ್ದೇವೆ, ಅವರಿಗೆ ಫೀಸನ್ನು ಕೊಟ್ಟಿದ್ದೇವೆ, ಇನ್ನು ಮುಂದೆ ಸಂಪೂರ್ಣವಾದ ಜವಾಬ್ದಾರಿ ವಕೀಲರದು ಎಂಬುದಾಗಿ ನೀವು ತಿಳ್ಕೊಳ್ತೀರಾ. ಸ್ನೇಹಿತರೆ, ನೀವು ವಕಾಲತ್ತಿಗೆ ಸಹಿ ಮಾಡತಕ್ಕಂಥ ಸಂದರ್ಭದಲ್ಲಿ ವಕಾಲತ್ತಲ್ಲಿ ಮುದ್ರಿತವಾಗಿರತಕ್ಕಂಥ ಅಂಶ ಏನು ಎಂಬತಕ್ಕಂಥದ್ದನ್ನು ತಾವು ಓದೋದಿಕ್ಕೆ ಹೋಗೋದಿಲ್ಲ. ಅದೇ ರೀತಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಸಹ ತಾವು ಮಾಡೋದಿಲ್ಲ. ಸ್ನೇಹಿತರೆ, ಮುಖ್ಯವಾಗಿ ಇದನ್ನು ತಿಳ್ಕೊಂಡು ವಕಾಲತ್ತಿಗೆ ನೀವು ಸಹಿ ಮಾಡಬಹುದು. ಯಾಕೆ ಅಂತಂದ್ರೆ, ಮುಂದೊಂದು ದಿನ ನಿಮ್ಮ ಮತ್ತೆ ವಕೀಲರ ಮಧ್ಯದಲ್ಲಿ ಮನಸ್ತಾಪ ಬರ್ಬೋದು. ಆ ಸಂದರ್ಭದಲ್ಲಿ ನಾನು ಯಾವ ಯಾವ ಹಕ್ಕುಗಳನ್ನ ಅಥವಾ ಅಧಿಕಾರಗಳನ್ನ ವಕೀಲರಿಗೆ ವಕಾಲತ್ ಮೂಲಕ ಕೊಟ್ಟಿದ್ದೇನೆ ಎಂಬತಕ್ಕಂಥದ್ದು ಸಹ ತಮಗೆ ತಿಳಿದಿರಬೇಕು. ಸ್ನೇಹಿತರೆ, ನಾನಿಲ್ಲಿ ಹೇಳೋದಿಕ್ಕೆ ನಿಮಗೆ ಇಷ್ಟಪಡ್ತಕ್ಕಿರ್ತಕ್ಕಂಥದ್ದು ಅಷ್ಟೇ. ಏನಪ್ಪಾ ಅಂದ್ರೆ, ಯಾವ ಯಾವ ಹಕ್ಕುಗಳನ್ನ ಮತ್ತೆ ಅಧಿಕಾರಗಳನ್ನ ವಕೀಲರಿಗೆ ವಕಾಲತ್ತಿಗೆ ಸಹಿ ಮಾಡಿ ಕೊಡುವ ಮೂಲಕವಾಗಿ ನೀವು ಕೊಟ್ಟಿದ್ದೀರಾ ಎಂಬತಕ್ಕಂಥ ಅಂಶಗಳನ್ನು ತಿಳಿಸೋದಕ್ಕೆ ನಾನು ಇವತ್ತು ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ಮುಖ್ಯವಾಗಿ ಮೊದಲನೇದಾಗಿ ಬರೋಣ. ವಕಾಲತ್ತಿನ ಮೂಲಕವಾಗಿ ನೀವು ಯಾವ ಹಕ್ಕನ್ನು ಕೊಡ್ತಾ ಇದ್ದೀರಾ ಅಂತಂದ್ರೆ, ನಿಮ್ಮ ಪರವಾಗಿ, ನಿಮ್ಮ ಪ್ರಕರಣದಲ್ಲಿ ನಿಮ್ಮ ಪರವಾಗಿ ವಕೀಲರು ಹಾಜರಾಗೋದಿಕ್ಕೆ ಅಧಿಕಾರವನ್ನ ಕೊಡ್ತಾ ಇದ್ದೀರಾ. ನಿಮ್ಮ ರೀತಿನಲ್ಲೇ ನೀವು ಬರದೇ ಹೋದ್ರೂ ಸಹ, ನೀವು ಬಂದಿದ್ದರೂ ಸಹ ನಿಮ್ಮ ಪರವಾಗಿ ವಕೀಲರು ಹಾಜರಾಗಬಹುದು. ಸ್ನೇಹಿತರೆ, ಈ ಒಂದು ಅಂಶವನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಅದೇ ರೀತಿಯಲ್ಲಿ ಸ್ನೇಹಿತರೆ, ನಿಮ್ಮ ಪರವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ಪತ್ರವನ್ನು, ಪ್ರತಿವಾದ ಪತ್ರವನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸತಕ್ಕಂಥ ಅಧಿಕಾರವನ್ನು ಕೊಟ್ಟಿರ್ತೀರಾ. ಅದೇ ರೀತಿಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ಸಹ ಒಂದು ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಬೇಕು ಎಂಬುದಾಗಿ ನೀವು ಬಯಸಿದಂತ ಒಂದು ಸಂದರ್ಭದಲ್ಲಿ ಅಥವಾ ಅವಶ್ಯಕತೆ ಅಥವಾ ಅನಿವಾರ್ಯತೆ ಉಂಟಾದಾಗಲೂ ಆ ಮಧ್ಯಂತರ ಅರ್ಜಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕಂಥ ಅಧಿಕಾರವನ್ನು ಕೊಟ್ಟಿದ್ದೀರಾ. ಒಟ್ಟಿನಲ್ಲಿ ನಿಮ್ಮ ಪರವಾಗಿ ವಕೀಲರು ನ್ಯಾಯಾಲಯದಲ್ಲಿ ಹಾಜರಾಗಬಹುದು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸತಕ್ಕಂಥ ಅಧಿಕಾರವನ್ನು ನೀವು ವಕೀಲರಿಗೆ ಕೊಟ್ಟಿದ್ದೀರಾ. ಅದೇ ರೀತಿಯಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕು, ನಿಮ್ಮ ಪರವಾಗಿ ವಾದವನ್ನು ಮಂಡಿಸೋದಕ್ಕೆ ವಕೀಲರಿಗೆ ಅಧಿಕಾರವನ್ನು ಕೊಟ್ಟಿದ್ದೀರಾ. ನಿಮ್ಮನ್ನ ಪ್ರತಿರಕ್ಷಣೆಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಅಧಿಕಾರವನ್ನು ವಕೀಲರಿಗೆ ಕೊಟ್ಟಿದ್ದೀರಾ. ನೀವು ಏನು ಹೇಳಬೇಕು ಅಂತ ಇದ್ರೆ ಅದನ್ನು ವಕೀಲರ ಮೂಲಕವಾಗಿ ಹೇಳಿಸ್ತಾ ಇದ್ದೀರಾ ಅಷ್ಟೇ. ವಕೀಲರು ನ್ಯಾಯಾಲಯಕ್ಕೆ ಏನನ್ನ ಮಂಡನೆ ಮಾಡ್ತಾರೆ ಅದನ್ನು ನೀವೇ ಮಂಡನೆ ಮಾಡಿದ ರೀತಿಯಲ್ಲಿ
ನಾನು ಹೇಳಿದ್ದೊಂದು, ವಕೀಲರು ಮಂಡನೆ ಮಾಡಿದ್ದೊಂದು ಅಂತ ಮುಂದೆ ಹೇಳೋದಿಕ್ಕೆ ಬರೋದಿಲ್ಲ. ನೀವು ವಕೀಲರಿಗೆ ಆ ಒಂದು ವಕಾಲತ್ ನಾಮೆಗೆ ಸಹಿ ಮಾಡುವ ಮೂಲಕವಾಗಿ ಅಧಿಕಾರಗಳನ್ನು ನೀವು ಈ ಒಬ್ಬ ವಕೀಲರಿಗೆ ನೀವು ಕೊಟ್ಟಿರ್ತೀರಾ. ಸ್ನೇಹಿತರೆ, ಅದೇ ರೀತಿಯಾಗಿ ಮುಖ್ಯವಾಗಿ ತಿಳ್ಕೊಳ್ಳಿ, ಅದೇ ರೀತಿಯಲ್ಲಿ ತೀರ್ಪು ಬಂದಂತ ಒಂದು ಸಂದರ್ಭದಲ್ಲಿ ತೀರ್ಪಿಗೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದೀರಾ. ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದೀರಾ. ಅದೇ ರೀತಿಯಲ್ಲಿ ಆ ತೀರ್ಪು ಅಥವಾ ಆದೇಶಗಳನ್ನು ಕಾರ್ಯಗತಗೊಳಿಸೋದಕ್ಕೂ ಸಹ ನೀವು ಅಧಿಕಾರವನ್ನು ಕೊಟ್ಟಿದ್ದೀರಾ. ಇವೆಲ್ಲವೂ ಸಹ ಪ್ರಕರಣವನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಬಂದಂತಹ ಒಂದು ಪರಿಸ್ಥಿತಿ ಸಂದರ್ಭಕ್ಕನುಗುಣವಾಗಿ ವಕೀಲರು ಎಲ್ಲಾ ಕಾರ್ಯಗಳನ್ನು ಮಾಡ್ತಾರೆ. ಸ್ನೇಹಿತರೆ, ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ವಿಚಾರಕ್ಕೆ ನಾನು ಬರ್ತಾ ಇದ್ದೇನೆ. ಏನಪ್ಪಾ ಅಂದ್ರೆ ದಾಖಲಾತಿಗಳನ್ನು ಸಲ್ಲಿಸೋದು ಮತ್ತೆ ಪಡ್ಕೊಳ್ಳೋದು. ನ್ಯಾಯಾಲಯಕ್ಕೆ ನೀವು ಕೊಟ್ಟಂತಹ ಮೂಲ ದಾಖಲಾತಿಗಳನ್ನ ಸಲ್ಲಿಸ್ತಕ್ಕಂತಹ ಒಂದು ಅಧಿಕಾರವನ್ನು ಅವರಿಗೆ ಕೊಟ್ಟಿದ್ದೀರಾ. ಆ ದಾಖಲಾತಿಗಳನ್ನು ವಾಪಸ್ ಪಡೆಯೋದಕ್ಕೂ ಅಧಿಕಾರವನ್ನು ಕೊಟ್ಟಿದ್ದೀರಾ. ಅದೇ ರೀತಿಯಲ್ಲಿ ಸ್ನೇಹಿತರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಹ ರಾಜಿಯನ್ನ ಮಾಡಿಕೊಳ್ಬೇಕು ಅಂತಂದ ಸಂದರ್ಭದಲ್ಲಿ ಎದುರು ಪಕ್ಷದ ಜೊತೆನಲ್ಲಿ ಅದಕ್ಕೂ ಸಹ ನೀವು ಅಧಿಕಾರವನ್ನ ಅಥವಾ ಹಕ್ಕನ್ನ ವಕೀಲರಿಗೆ ನೀಡಿರ್ತೀರಾ. ಅದೇ ರೀತಿಯಲ್ಲಿ ಸ್ನೇಹಿತರೆ, ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ, ನಿಮಗೇನಾದ್ರೂ ಸಹ ಎದುರು ಪಾರ್ಟಿಯವರಿಂದ ಯಾವುದಾದರೂ ಹಣ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಹಣವನ್ನು ಸ್ವೀಕರಿಸತಕ್ಕಂಥ ಅಧಿಕಾರವನ್ನು ಸಹ ವಕೀಲರಿಗೆ ಕೊಟ್ಟಿದ್ದೀರಾ. ಸ್ನೇಹಿತರೆ, ಇವೆಲ್ಲವೂ ಸಹ ಅಂಶಗಳು ವಕಾಲತ್ತಿನಲ್ಲಿ ಮುದ್ರಿತವಾಗಿರ್ತಕ್ಕಂಥ ಅಂಶಗಳು. ಈ ಎಲ್ಲ ಅಂಶಗಳನ್ನ ತಾವು ತಿಳಿದುಕೊಂಡು ಸಹಿಯನ್ನ ಮಾಡಬೇಕು. ಅದೇ ರೀತಿಯಲ್ಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನ ಹೇಳ್ತಾ ಇದ್ದೇನೆ. ಒಂದು ಪಕ್ಷ ನೀವು ವಕೀಲರಿಗೆ ಅವರಿಗೆ ಕೊಡಬೇಕಾದ ಫೀಯನ್ನ ಕೊಡೋದೇ ಹೋದಂತ ಒಂದು ಸಂದರ್ಭದಲ್ಲಿ, ಯಾವುದೇ ಒಂದು ಸಂದರ್ಭದಲ್ಲಿ ಅವರು ನಿಮ್ಮ ಒಂದು ಪ್ರಕರಣದಿಂದ ನಿವೃತ್ತಿಯನ್ನು ಆಗ್ತಕ್ಕಂಥ ಹಕ್ಕನ್ನು ಸಹ ನೀವು ಅವರಿಗೆ ಕೊಟ್ಟಿರ್ತೀರ. ನೀವು ಅವರಿಗೆ ಕೊಡಬೇಕಾದ ಶುಲ್ಕವನ್ನು ಸರಿಯಾಗಿ ಕೊಡದೇ ಹೋದಂತ ಒಂದು ಸಂದರ್ಭದಲ್ಲಿ, ವಕೀಲರ ಶುಲ್ಕವನ್ನು ಕೊಡದೇ ಹೋದಂತ ಒಂದು ಸಂದರ್ಭದಲ್ಲಿ ಆ ಒಂದು ಪ್ರಕರಣದಿಂದ ಅವರು ನಿವೃತ್ತಿ ಆಗಬಹುದು. ಆ ಹಕ್ಕನ್ನು ಸಹ ಅವರಿಗೆ ಕೊಟ್ಟಿದ್ದೀರಾ, ಅಧಿಕಾರವನ್ನು ಕೊಟ್ಟಿದ್ದೀರಾ. ಒಂದು ಪಕ್ಷ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ತಾವು ವಕೀಲರಿಗೆ ನೀಡಬೇಕು. ಆ ಮಾಹಿತಿಯನ್ನು ಸರಿಯಾಗಿ ನೀವು ವಕೀಲರಿಗೆ ನೀಡದೆ ಹೋದಂತ ಸಂದರ್ಭದಲ್ಲೂ ಸಹ ಅವರು ನಿಮ್ಮ ಒಂದು ಪ್ರಕರಣದಿಂದ ನಿವೃತ್ತಿಯನ್ನಾಗೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಸ್ನೇಹಿತರೆ, ಇವೆಲ್ಲಾ ಅಂಶಗಳನ್ನು ನಾವು ತಿಳ್ಕೊಂಡಿರಬೇಕು. ಅದೇ ರೀತಿಯಲ್ಲಿ ನೀವೇನಾದ್ರೂ ಸಹ ವಕೀಲರಿಗೆ ಕೊಡಬೇಕಾಗಿರ್ತಕ್ಕಂಥ ಶುಲ್ಕ ಬಾಕಿ ಉಳಿಸಿಕೊಂಡಂತ ಸಂದರ್ಭದಲ್ಲಿ ಅಥವಾ ಕೊಡದೆ ಹೋದಂತ ಸಂದರ್ಭದಲ್ಲಿ ನಿಮಗೆ ಬಂದಂತ ಒಂದು ಹಣವನ್ನು ಹಿಡಿದಿಟ್ಟುಕೊಳ್ತಕ್ಕಂಥ ಒಂದು ಅಧಿಕಾರವನ್ನು ಅವರಿಗೆ ಕೊಟ್ಟಿದ್ದೀರಾ. ಶುಲ್ಕವನ್ನು ಪಾವತಿಸಿದ ನಂತರ ಮಾತ್ರ ಅವರು ನಿಮಗೆ NOC ಕೊಡ್ತಾರೆ. ಅಂದ್ರೆ ಅದು ನಿಮ್ಮ ಅಧಿಕಾರ. ಯಾವುದಾದರೂ ಒಬ್ಬ ವಕೀಲ ನಿಮ್ಮ ಪ್ರಕರಣವನ್ನ ಸರಿಯಾಗಿ ನಡೆಸ್ತಾ ಇಲ್ಲ, ಬಹಳ ವಿಳಂಬ ಮಾಡ್ತಾ ಇದ್ದಾರೆ ಎಂಬತಕ್ಕಂತ ಒಂದು ಅನುಮಾನ ಅಥವಾ ಇನ್ನೂ ಏನಾದರೂ ಸಹ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಆ ವಕೀಲರನ್ನ ಬದಲಾವಣೆ ಮಾಡೋದಕ್ಕೆ ನಿಮಗೆ ಅವಕಾಶ ಇದೆ. ಅವರಿಂದ NOC ತೆಗೆದುಕೊಳ್ಬೇಕಾಗತ್ತೆ. ಆದರೆ NOC ತೆಗೆದುಕೊಳ್ಳೋದಕ್ಕಿಂತ ಮೊದಲು ಅವರಿಗೆ ಒಪ್ಪಿಕೊಂಡಂತ ಶುಲ್ಕವನ್ನು ತಾವು ಕೊಟ್ಟಿದ್ದೀರೋ ಇಲ್ವೋ ಎಂಬತಕ್ಕಂಥ ಪ್ರಶ್ನೆ ಕೊಡದೇ ಹೋದಂತ ಸಂದರ್ಭದಲ್ಲಿ ಆ ಶುಲ್ಕವನ್ನು ಪಾವತಿಸಿದ ನಂತರ ಮಾತ್ರ ಅವರು ನಿಮಗೆ NOC ಕೊಡ್ತಾರೆ. ಸ್ನೇಹಿತರೆ, ಈ ರೀತಿಯಲ್ಲಿ ಅನೇಕ ಅಂಶಗಳಿದೆ. ವಕಾಲತ್ತನ್ನು ನೀವು ನೋಡೋದಿಲ್ಲ, ಮಾಡೋದಿಲ್ಲ, ಏಕಾಏಕಿ ಸಹಿ ಮಾಡ್ತೀರಾ. ಅದೇ ರೀತಿಯಲ್ಲಿ ಇನ್ನೊಂದು ಮುಖ್ಯವಾದ ಒಂದು ಹಕ್ಕಿದೆ ನಿಮಗೆ. ಒಂದು ಪಕ್ಷ ವಕಾಲತ್ನಾಮೆ ಇಂಗ್ಲಿಷಿನಲ್ಲಿ ಮುದ್ರಿತವಾಗಿದ್ರೆ ಆ ಒಂದು ವಕಾಲತ್ನಲ್ಲಿರ್ತಕ್ಕಂಥ ವಿಚಾರ ತಮಗೆ ತಿಳಿದೇ ಹೋದ್ರೆ ಅದರಲ್ಲಿ ಬರೆದಿರ್ತಕ್ಕಂಥದನ್ನ ಕನ್ನಡ ಅನುವಾದವನ್ನ ವಕೀಲರಿಂದ ಕೇಳಿ ತಿಳ್ಕೊಳ್ಬೇಕು. ಏನು ಬರೆದಿದೆ ಅದರಲ್ಲಿ ಹೇಳಿ, ಅನಂತರ ನಾನು ಸಹಿ ಮಾಡ್ತೇನೆ ಅಂತೇಳಿ ಕೇಳಬೇಕು. ಅದು ಸಹ ನಿಮ್ಮ ಹಕ್ಕಿದೆ ವಕಾಲತ್ತಿನಲ್ಲಿ. ಅಂದ್ರೆ ವಕಾಲತ್ತಿನಲ್ಲಿ ಅದನ್ನು ಸ್ಪಷ್ಟವಾಗಿ ನಮೂದಿಸಲಾಗಿದ್ದಾರೆ. ಅಂದ್ರೆ ನಿಮಗೆ ಗೊತ್ತಿರದ ಭಾಷೆಯಲ್ಲಿ ವಕಾಲಿದ್ದಂತಹ ಸಂದರ್ಭದಲ್ಲಿ ನಿಮಗೆ ಅದರ ಒಂದು ಅರ್ಥವನ್ನ ನೀವು ಕನ್ನಡ ಭಾಷೆಯವರಾಗಿದ್ರೆ ಕನ್ನಡದಲ್ಲಿ ಸಂಪೂರ್ಣವಾಗಿ ಅದರ ಅರ್ಥವನ್ನು ಅವರು ಕೊಡಬೇಕು. ಸ್ನೇಹಿತರೆ, ಈ ರೀತಿಯಲ್ಲಿ ವಕಾಲತ್ನಾಮೆಯಲ್ಲಿ ಏನೆಲ್ಲ ಅಂಶಗಳಿರುತ್ತೆ ಅಂತೇಳಿ ತಿಳಿಸ್ಕೊಟ್ಟಿದ್ದೇನೆ. ಈ ಎಲ್ಲ ಅಂಶಗಳು ತಮಗೆ ಇಷ್ಟವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಲ್ಲಿ ನಾಡಿನ ಜನರಿಗೆ ನಾಡಿನ ಕಾನೂನನ್ನು ಸರಳವಾಗಿ ಅರ್ಥೈಸಬೇಕು ಎಂಬತಕ್ಕಂಥ ಉದ್ದೇಶ ನನ್ನ ವಿಡಿಯೋಗಳಾಗಿರುತ್ತದೆ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.